ಅಯ್ಯೋ ಈ ಹಬ್ಬಗಳು ಯಾಕಾರು ಬರ್ತಾವ ಹೋಗತ್ತಾಗೆ. ಈ ಹಬ್ಬಗಳು ಬಂದ್ಬಿಟ್ರಂತವೇ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಯ್ತದೆ. ಎಷ್ಟು ಅಂತ ಕ್ಲೀನ್ ಮಾಡೋಣ ಅಂತಾನೆ ಹೋಗತ್ತಕ್ಕೆ ನನ್ನ ಕೈಲಿ ಆಗಲ್ಲ ಕಣ. ಏನು ದುಂಬ ಹೊಡಿತಾ ಇದ್ರೆ ನಾನು ತಡಿ ತಿಂಗ್ಳಿಗೆ 2 ಸಲ ಹೊಡಿತೀನಿ ದುಂಬ ಅಂತ ನೋಡಿ ಹೆಂಗ್ ಕೂತದೆ ದುಂಬು. ಹೋಗತ್ತಾಗೆ ಯಾರು ಹೊಡ್ದಾರು ಯಾರು ಮಾಡಾರಿ ಬದ್ಕ ನೋಡಿ ಹೆಂಗದೆ ಧೂಳು. ಹೋಗತ್ತಕ್ಕೆ ನನ್ಗೂ ಕೆರ್ತು 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 ಸಾಕಾಗೋಯ್ತದೆ ಧೂಳ. ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ, ಇನ್ನೂ ಅಡುಗೆ ಮನೆ ಒಳಗೆ ಹೋಗಿಲ್ಲ. ಅಡುಗೆ ಮನೆ ಒಳಗೆ ಹೊಸಿಗಿದ್ದಾವೆ ಪಾತ್ರೆ ಅವೆಲ್ಲ ಬೆಳಗ್ಗೆ ಹೊತ್ತಿಗೆ ನಾನು ಏನಾಗೋಯ್ತದೆ. ಈ ಸೈ ಮೇಲೆ ಹೋಗಿ ಕುತ್ಕೊಂಡ್ಲು ನಮ್ಮ ಅತ್ತೆ ಮಗಳ ಮನೇಲಿ. ಏನೋ ಕಿತ್ತ ಹಾಕಕ್ ಮಗಳ್ತಾವ. ವಾರ ವಾರ 15 ಕ್ಲೀನ್ ಮಾಡ್ತೀನಿ, ವಾರ ಮಾಡೋದಾಗೆಲ್ಲ ಕಸ ಕೊಡ್ಸ್ಕೊತೀನಿ. ಆದ್ರೂ ನೋಡಿ ಹೆಂಗದೆ ಧೂಳು ಗೋಡೆ ಮೇಲೆಲ್ಲ. ಎಲ್ಲ ಕಣ ಕೆಲಸ ಮಾಡ್ಬಿಟ್ರಲ್ಲ ರಾಗಿ ದುಂಬು ಮನೆ ಒಳಕ್ಕೆ ನುಗ್ಬಿಟ್ಟದೆ. ಹೋಗತ್ತೆ ನಾನು ಎಷ್ಟು ಕ್ಲೀನ್ ಮಾಡೋಣ ಹತ್ತಾಗಿ. ನಮ್ಮ ಹುಡುಗರಿಗೆ ಹೇಳ್ತೀನಿ ಕಿಟಕಿಗಳು ತೆಗಿಬೇಡಿ ತೆಗಿಬೇಡಿ ಅಂತ. ಇವು ಗಾಳಿ ಬರಲ್ಲ ಸೆಕೆಗಲ್ಲ ಎಲ್ಲ ಕುಡಾಕೋತಾಳೆ ಅಂತ ಕಿಟಕಿ ತೆಗ್ದು ತೆಗ್ದು ಎಲ್ಲ ಒಳಗೆ ತುಂಬಿಟ್ಟವೆ ಧೂಳ. ಮೇಡಮ್ ಬನ್ನಿ ಒಂಚೂರು ಊಟ ಕೊಡಿ ನಂಗೆ. ಈ ಕೆಲಸನೇ ಮಾಡ್ಕೊಂಡು ಕುತ್ಕೊಬಿಟ್ರೆ ನಂಗೆ ಊಟ ಕೊಡೋದು ಯಾವಾಗ? ಕಂಡ ಗಂಡ ಏನಂತಿಲ್ಲ ತಡಿ. ಇವತ್ತಾರಿಂದ ನನ್ನ ನಾಷ್ಟ ಮಾಡಿತ್ತವಿಂದ ಇಷ್ಟೊತ್ತಾಗದೆ ಆಲೆ 2 ಗಂಟೆ ಆಗದೆ ಕೆಲಸ ಕೆರಿತಾನೆ ಇದ್ದೀನಿ. ಊಟ ಕೊಡು ಅಂತ ಕರಿತೀವಿ, ಊಟ ಇಟ್ಕೊಳಕ್ಕಾಗಲ್ಲ ನಿನ್ ಕೈಲಿ. ಒಂಚೂರು ಇಕ್ಕೊಡ್ ಬಾರಲ್ಲ ಸ್ಮೋ, ಒಂಚೂರು ಕೊಟ್ಬಿಟ್ಟು ಬರವ ನಂಗೆ. ಊಟ ಮಾಡ್ಬಿಟ್ಟು ನೀನು ತಿನ್ಬಿಡು ಬಾ, ಇಬ್ರು ಕುತ್ಕೊಂಡು ತಿನ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಿನ್ ಮನೇನ. ಹೋಗು ನಂಗೆ ಬೇಡ ಕಣ. ಈ ಧೂಳೊಳಗೆ ನನ್ನ ಕೈ ಮೈ ಎಲ್ಲ ಧೂಳಾಕುತ್ತದೆ ಕಣ. ಈಗೇನು ಊಟ ಮಾಡೋಣ ನಾನು? ನೀ ತಿನ್ನೋಗು, ನಾನು ತಿಂತೀನಿ ಕಣ. ಒಂಚೂರು ನನಗೆ ಕೊಡ್ಬಾರೆ, ನನಗೆ ಇಕ್ಕೊಂಡು ಊಟನ ಇಕ್ಕ ಉಣ್ಣೋಗು ಒಂಚೂರ. ಊಟ ಇಕ್ಕ ಉಣ್ಣಕ್ಕು ನಿನ್ಗೊಬ್ರು ಊಟ ಇಕ್ಕೊಂದು ಆಳ್ಬೇಕು ನೋಡು. ಇಕ್ಕ ಉಣ್ಣೋಗು. ಎಲ್ಲಾರ ಮನೆ ಗಂಡಸ್ರು ಎಲ್ಲಾರು ಹೆಂಗಸರಿಗೆ ದುಂಬು ಪಂಬು ಕೆರ್ಕೊಡ್ತಾರೆ. ನೀನ್ ಅದೆಲ್ಲ ಮಾಡಲ್ಲ. ಕೆಲಸ ಮಾಡೋರು ಕೆಲಸ ಕೆಡ್ಸ್ತೀವಿ ನೀನ್ ಬಂದಿ. ಅಲ್ಲ ಒಂಚೂರು ಊಟ ಕೊಟ್ಬಿಟ್ಟು ಇದ್ ಮಾಡ್ಬಾರೆ. ಅಯ್ಯವ್ವ ಮನೆ ಕ್ಲೀನಿಂಗ್ ಅಂತ ನಿಂತ್ಬಿಟ್ರೆ ಒಳ್ಳೆ ಯಾವ ಬದುಕು ಮಾಡದ ತಿರ್ಗ. ದನ ಕಟ್ಟಕ್ಕೆಲ್ಲ ಹುಲ್ಲಾಗ್ತಾವಕ್ಕೆ. ಬಾ ಮಾಡುವ ಮನೆಯೊಳಗೆ ಬದುಕಲ್ಲ. ನಾನು ಆಚೆಗೆ ಹೋಗಿ ಮಾಡ್ಕೊತೀನಿ ಕಣ. ಬಾ ಮನೆಯೊಳಗೆ ಕಸ ಹೊಡ್ದಿ ದುಂಬೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ದ. ನಾನು ಹೋಯ್ತೀನಿ ಕಣ ಆಚೆ. ದನ ಏನು ಕುರಿ ಏನು ಆಡೇನು ಎಮ್ಮೆನು ಎಲ್ಲ ನೋಡ್ಕೊತೀನಿ. ಬನ್ನಿ ಮನೆಯೊಳಗೆ ಮಾಡ್ಬಾ ಇಲ್ಲಿ. ರುದ್ರ ಭೈರವಿ ಆಗ್ಬಿಟ್ಟಲೆ. ಚೆನ್ನಾಗಿ ಕಾಣಿಸ್ತಿ ಕಣೆ ಕಪ್ಪ ಮಾಡ್ಕೊಂಡೆ ನೀನು. ಸುಮ್ಮನಿದ್ರೆ ಸರಿ ಹೋಯ್ತು. ಸುಮ್ಮನವಳೆ ಅಂತಲ್ಲ ನನ್ನ ನೋಡಿದ್ರೆ ಚೆನ್ನಾಗಿರೋದು. ನನ್ನ ಮೇಲೆ ತೆಚ್ಕಿಸ್ಬಿಡ್ತೀನಿ ಇಟ್ಕೊಂಡ ಮೇಲೆ ಹೇಳ್ತಾನೆ ಇವನಿಕ ಹೋಗಿ ಇಕ್ಕ ಉಣ್ಣೋಗು ಅಂತ ಎಷ್ಟು ಮಾತಾಡ್ತಾ ಇದ್ದೀನಿ ನೋಡು. ನಿಂತ್ಕೊಳ್ಳೆಯ ನನಗೂ ಒತ್ತಾರಿಂದ ಮಾಡಿ 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 ಸಾಕಪ್ಪ ಅನ್ಸ್ಬಿಟ್ಟಿದೆ. ಹೋಗು ಯಾರು ಮಾಡ್ಯಾರ ಬದುಕ ಕೆಟ್ಟ ಮನೆ ಬದುಕತ್ತಾಗೆ. ಇನ್ನು ಅಡುಗೆ ಮನೆ ಒಳಗೆ ಹೋಗಿಲ್ಲ. ಅಡುಗೆ ಮನೆ ಕ್ಲೀನ್ ಮಾಡೋದಿನ ಎಷ್ಟೊತ್ತಾಗತ್ತೋ ಏನೋ. ಅಡುಗೆ ಮನೆ ಒಂದು ಮಣ ಅದೆ. ನಿಮ್ಮವ್ವ ಇದೇ ಸಮಯದಲ್ಲಿ ಹೋಗಿ ಕುತ್ಕೊಂಡ್ಲು. ಮಗಳ ಮನೆಗೆ ಏನೋ ಕಿತ್ತು ಒಳಂಗ ಹೊಳ್ತಾವ. ಬಾತಗೆ ಒಬ್ಳೆ ಎಷ್ಟು ಮಾಡೋಣ ಬದುಕ. ನಾನು ಒತ್ತಾರೆ 9 ಗಂಟೆಯಿಂದ ಕರೆದ್ರು ಇನ್ನೂ ಹಾಲು ಮುಗಿಸಿಲ್ಲ, ಇದಾಗಿಲ್ಲ. ಇವಾಗತ್ತಾಗೆ ನನ್ಕಲ್ಲ ಆಗಲ್ಲ ಕಣ. ಅದ್ರೊಳಗೆ ದನಿಗುಲ್ಲ ಆಗ್ತಾ ಕರಿಗುಲ್ಲ ಆಗ್ತಂತ ಬತ್ಲೇ ಇದ್ದಿ. ನೀನ್ ತಡಿ ಅಲ್ಲಿ ಇದ್ದೀಯಲ್ಲ ದನಿಗೆ ಕರಿಗೆ ಹುಲ್ಲ ಹಾಕೊಳಕ್ಕಾಗಲ್ಲ ನಿನ್ ಕೈಲಿ. ಇವತ್ತೈ ಕೇಳ್ದೆ, ನಾನು ಆಯ್ಕೋತೀನಿ ಸುಮ್ನಿರು. ನಾನು ಹಾಕಿದ ಕಣ ಅಲೆ ಒಂದ್ಸಲಿ. ನೀನೇನಾರು ಹೋಗಿ ಹಾಕಿದೇನೋ ಅಂತ ಕೇಳ್ದೆ. ನಾನು ಊಟ ಮಾಡಿ ಹೋಗಿ ಹಾಕ್ತೀನಿ ಸುಮ್ನಿರು. ಒಂಚೂರು ನೀರ್ ತೋರೋಕೆ ಬಿಸ್ಲಿಗೆಲ್ಲ ಮಧ್ಯಾಹ್ನ ಪತ್ತಿ ಮೇಲೆ ಒಂದೊಂಚೂರು ನೀರ್ ತೋರೋ ಕುಡಿಲಿ. ತೋರ್ಬಿಟ್ಟೆ ಹುಲ್ಲ ಹಾಕ್ತೀನಿ ಸುಮ್ನಿರು. ಏನ್ರವಾ ಗಂಡ್ರೆ ಜಗಳ ಬಿದ್ದಿರಂಗಿದ್ದೀರಿ? ಅಲೆ ಗಂಟೆ ಕೇಳ್ತಾ ಇದೆ ಸೌಂಡು ಯಾಕ್ರವಾ? ಬರಕ ಜಗಳನೇಲೆ ಅಂತದಿಲ್ಲ ಕಣ. ಮನೆ ಕ್ಲೀನ್ ಮಾಡ್ತಾ ಇದ್ನಲ್ಲ ಬಂದು ಅದ್ ಮಾಡು ಇದ್ ಮಾಡು ಅಂತಿದ್ರು. ಅದಕ್ಕೆ ರೇಗಾಡ್ತಾನೆ ಕಣ್. ಬಾ ಬಾಯ್ತಾ ಕುತ್ಕ ಬಾ ಇಲ್ಲಿ. ಊಟ ಕೊಡ್ಬಾ ಅಂತ ಕರೀತಾ ಇದ್ದೆ, ಅದಕ್ಕೆ ಜಗಳ ಆಡ್ಕೊಂಡು ನಿಂತೊಳ್ಳೆ ಕಣ್ ಬಾರಕ್ಕ. ನೋಡಕ್ಕ ನಾನೆಲ್ಲ ಒಳಗಿಂದ ಕಸ ಗುಡಿಸ್ಕೊಂಡು ದುಂಬು ಹೊಡ್ಕೊಂಡು ಧೂಳು ಹೊಡ್ಕೊಂಡು ಮನೆ ಕ್ಲೀನ್ ಮಾಡ್ತೇನೆ. ಅದ್ರಾಗ ಊಟ ಕೊಡ್ಬಾ ಅದ್ ಮಾಡ್ಬಾ ಇದ್ ಮಾಡ್ಬಾ ಅಂದ್ರೆ ಕೊಪ್ಪ ಬರಲ್ಲ ನನ್ಗೆ. ಅದಕ್ಕೆ ಬೈತದೆ ಕಣ್. ಬಾ ಹುಡುಗು ಎಲ್ಲಟ ಟೀನಾರ ಮಡಗು ನನಗೂ ಸಂತಕ್ಕನ್ಗುವೆ. ಏಯ್ ಆಗಲ್ಲ ಕಣ, ಹೋಗು ನನ್ನ ಕೈಲಿ. ನೋಡು ನನ್ನ ಟೀ ಮಾಡೋನದ ಇಲ್ಲೋಡಕ. ಒಳ್ಳೆ ನನ್ನ ಟೀ ಮಾಡು ಅಂತಾರದ. ಕಣಪ್ಪ ಸಿನಪ್ಪ ಮನೆ ದಿವಸ ಯಾವಾಗ್ಲೂ ಟೀ ಮಾಡಿದಂತ ಹೇಳಿ ಟೀ ಮಾಡ್ಕೊಟ್ಟಿದಂತೆ. ಏನು ಟೀ ನನ್ ಗಂಡ ಹಂಗ್ ಮಾಡಿದ ಹಿಂಗ್ ಮಾಡಿದ ಚೆನ್ನಾಗ್ ಮಾಡಿದ ಅಂತ ಒಗ್ಳೋಳು ಕಣಪ್ಪ. ಮನೆ ದಿವಸ ತಾಡ್ತಾವ ಅದ್ ಹೆಂಗ್ ಮಾಡಿದ್ದು ನನ್ಗೊಂಚೂರು ಮಾಡ್ಕೊಡು ಕುಟ್ಟ ಕುಡ್ದಾನು. ಏಯ್ ನೋಡಿಗ ಹೊಡೆದಾಕ್ಬಿಡ್ತೀನಿ ನಿನ್ಗೆ. ಅಲ್ಲ ಟೀ ಮಾಡಿದ್ರೆ ಎಲ್ಲರಿಗೂ ಹೇಳ್ಕೊಂಬಂದಿದ್ದಿಲ್ಲ ಊರೊಳಗೆಲ್ಲ. ನೀನು ಅಯ್ಯಯ್ಯಯ್ಯ ಇನ್ನು ಕಣ್ಣರೇನ್ರು ಮಾಡ್ಕೊಟ್ರಂಗ ಆಡ್ತಾ ಇದ್ದಿಲ್ಲ ನೀನು. ನಾಲ್ತಾನೆ ಮಾಡ್ಕೊಟ್ಟಿದ್ದು. ಹೋಗು 2 ಕಪ್ ಮಾಡ್ಕಬಾ. ಚೆನ್ನಾಗ್ ಮಾಡ್ತೀಯ ಕಣ. ಯಾಲಕ್ ಶುಂಠಿ ಹಾಕಿ ನೀನು ಹುಡುಗು ಮಾಡ್ಕಬಾ. ಅಲ್ಲದೆ ಫ್ರಿಜ್ಜಲ್ಲಿ ತಾಂಡು ಮಾಡ್ಕಬಾ 2 ಕಪ್ಪ. ನನ್ಗೂ ಸಂತಕ್ಕನ್ಗುವೆ ಈಗೇನ ಊಟ ಮಾಡಲ್ಲ ನಾನು. ಏನಾರ ಮಾಡ್ಕೊಡು. ಹೋಗಲೇ ನನಗೆ ಆಗಲ್ಲ ಕಣ. ಇವಳು ಎದರ್ಕಿ. ಬಾ ಇಲ್ಲಿ ಮನೆ ಕಾಣಕ್ಕೆಲ್ಲ ಕೆಲಸ ಕ್ಲೀನ್ ಮಾಡ್ಬಾ. ನಾನು ಮಾಡ್ಕೊತೀನಿ. 2 ಕಪ್ ಟೀ ಮಾಡ್ಕೊಡು ಅಂದ್ರೆ ಮಾಡ್ಕೊಡಲ್ಲ ನೀನ್ ನೋಡು. ಆಯ್ತಿರವ ಮಾಡ್ಕೊಬತ್ತೀನಿ. ಸಾಕಕ್ಕ ಮಧ್ಯಾಹ್ನದ ಬಿಸಿಲು ಬಂದಲ್ಲ. ಏನಕ್ಕ ಏನಾರು ಬೇಕಿತ್ತಕ್ಕ? ಅಯ್ಯೋ ಏನು ಬೇಡ ಕಣವ. ಇಲ್ಲೇ ಗದ್ದಕ್ಕೆ ಹೋಗಿದ್ನಲ್ಲ ಹಂಗೆ ಹಿಂಗ್ ಬಂದೆ. ತಡಿ ನೀನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ನಿಮ್ಮ ಅತ್ತೆ ಇನ್ನೂ ಬಂದಿಲ್ವವ? ಹೋದಳು ಬೆಂಗ್ಳೂರ್ಗೆ. ಅಕ್ಕ ಅವಳೇ ಬಂದಳು. ಯುಗಾದಿ ಹಬ್ಬಕ್ಕೆ ಎಡೆಕಕ್ಕೆ ಬಂದಳು. ಬರೋದೇ ಇಲ್ವು. ಇಲ್ಲ ಮಗಳ ಮನೇಲೆ ಎಲ್ಲ ಮುಗಿಸ್ಕೊಂಡು ಹಬ್ಬ ಮುಗಿಸ್ಕೊಂಡೆ ಬಂದಳು. ಯಾರಿಗ್ ಗೊತ್ತು. ಬಾ ನಾನು ಸಂಧ್ಯಾ ಮನೆಗೆ ಫೋನ್ ಮಾಡಿಸ್ತೀನಿ ನನ್ನ ಮೈದ್ಯರ್ಗೆ ಅವ್ರಿಗೆ ಎಲ್ಲಾರ್ಗವೆ.
ಬನ್ನಿ ಯುಗಾದಿ ಹಬ್ಬಕ್ಕೆ ಅಂತ. ಬಂದ್ರು ಬರ್ಬೋದು, ಬರ್ದೇ ಇರ್ಬೋದು. ನಾನೇನ್ ಮಾಡಕ್ಕದಕ್ಕ ಕಾಲ್ಕ ಕೇಳ್ಕೊಬರಕದತ್ತಾವಳ. ಮಗ್ಳ ಮನೆ ಅಂತ ಹೊಡಾಯ್ತಾಳೆ ಯಾವಾಗ್ಲೂ. ಅಯ್ಯೋ ಇದ್ರಿರ್ತಾಳೆ ಬಾರವ, ತಲೆ ಕಸ್ಕೊಳಕ್ ಹೋಗ್ಬೇಡ. ಇದು ನಾನು ಏನ್ಕೋ ಬಂದಲ್ಲ, ಮರ್ತೇ ಹೋಯ್ತಲ್ಲ. ಏನ್ ಹೇಳಕ್ ಬಂದೆ ನಾನು? ಏನಾರ ಬೇಕಕ್ಕ? ಏನ್ ಹೇಳಕ್ ಬಂದಕ್ಕ ಹೇಳಕ್ಕ? ಅದ ಕಣ್ಲೆ, ಇದು ಚಿಕ್ಕ ಜಾಲದವ್ರು ಏನ್ ನೋಡಕ್ ಬತ್ತಾವ್ರೆ ನಾಳಿಕೆ. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟೋಗಣ ಬಾರವ ಮನೆ ತಕ್ಕೆ ಒತ್ನಂತೆ ಅಂತ ಹೇಳ್ಬಿಟ್ಟೋಗಣ ಅಂತ ಬಂದೆ ಕಣ್ಣೆ. ಓಹೋ ಚಿಕ್ಕ ಜಾಲದವ್ರು ಬರ್ತಾ ಇದಾರಕ್ಕ. ಅದೇ ಇದು ಕೆಲ್ಸದಲ್ಲ ಅವನೆಲ್ಲ ಹುಡ್ಗ, ಬೆಂಗಳೂರಿರೋ ಹುಡ್ಗ ಅವನ್ ತಾನೇ? ಅವನೇ ಬಂದರಂತೆ ನಾಳಿಕೆ ನೋಡಕ್ಕೆ. ಅದಕ್ಕೆ ಬಾ ನಿನ್ನ ಒಂಚೂರು ಏನಾದ್ರು ಬಂದವ್ರು ಹಂಗೆ ಕಳ್ಸಕ್ಕಾಗತ್ತೆ. ಗಿನ್ನಸರ ಮಾಡ್ಬಿಟ್ಟು ಒಂಚೂರು ಇದ್ ಮಾಡ್ಕೊಳ್ಳೋಣ ಒಬ್ಳೆಯ ಬಾರೆ. ಅಯ್ಯ ಬತ್ತೀನಿ ಕಣ್ ತಗೋ. ಬಂದದ್ದೇನ್ ಮಾಡ್ಕೊಳ್ಳೋಣ ತಗೊಳಕ ಬತ್ತೀನಿ ಕಣ. ನನ್ಗಿನ್ನೇನ್ ಕೆಲ್ಸ? ದುಂಬುದುಳ್ಳದ್ ಮನೆ ಒರೆಸ್ಬಿಟ್ರೆ ಇನ್ನೇನು ಕೆಲ್ಸ ಇಲ್ಲ ಕಣ. ಬತ್ತೀನಿ ಕಣ್ ತಗೋ. ಇವು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ದೆ ಕಣೆ ನೆನೆ ದಿವಸ. ಇವ್ ಬರ್ತಾರೆ ಅಂತ ಹೇಳಿದ್ರಲ್ಲ, ನಾನು ನೆನೆ ದಿವಸ ಎಲ್ಲಾನು ಯುಗಾದಿ ಹಬ್ಬದ ಕ್ಲೀನಿಂಗ್ ಆಯ್ತದೆ, ಇವ್ರು ಬಂದ್ರು ಎಲ್ಲ ಇದಾಯ್ತದೆ ಅಂತ ಅಂದ್ಬಿಟ್ಟು ನೆನೆಸಿ ಎಲ್ಲ ದುಂಬುದುಳ್ಳಡ್ದಿ ಎಲ್ಲ ಕ್ಲೀನ್ ಮಾಡಿ, ಸೋಫಾ ಕವರ್ ಚೇಂಜ್ ಮಾಡಿ, ಆಸೆ ಕವರ್ ಚೇಂಜ್ ಮಾಡಿ, ಸ್ಕ್ರೀನ್ಗಳು ಚೇಂಜ್ ಮಾಡಿ ಎಲ್ಲಾನು ಮಾಡಿದೀನಿ ನೆನೆಸ್ಲೆ. ಹೆಂಗ ನೆನೆಸ್ಲೆ ಮಾಡ್ಕೊಂಡಿದ್ದಿ. ನಾನು ನೋಡಿ ಇವತ್ತ ಬೆಂಟ ಆಡ್ತಾ ಇದ್ದೀನಿ. ಅದರೊಳಗೆ ನನ್ ಗಂಡ ಬೇರೆ ಅದ್ ಮಾಡ್ಬಾ ಇದ್ ಮಾಡ್ಬಾ ಇದ್ ಕೊಡ್ಬಾ ಅದ್ ಕೊಡ್ಬಾ ಅಂತ ಬತ್ಲೇ ಇರ್ತಾನೆ 100 ಸಲ. ನಾನು ದುಂಬ ಮ್ಯಾಕತ್ತ ಅಡಗಿಲ್ಲ. ನಿಮ್ಮ ಅಣ್ಣನೇ ಎಲ್ಲಾನು ಹೊಡ್ಕೊಟ್ರು. ನಾನು ಕಸ ಗಿಸ ಗುಡ್ಸ್ಕೊಂಡೆ ಇದ್ ಮಾಡ್ಕೊಂಡೆ. ಅವಳೆ ಇದ್ಲಲ್ಲ, ಅವಳೆಲ್ಲ ಸೋಫಾ ಕವರ್ ಆ ಕವರ್ ಕೇಕ್ ಕವರ್ ಎಲ್ಲ ಚೇಂಜ್ ಮಾಡ್ಕೊಂಡ್ಲು. ನಾನು ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡು, ಸೆಲ್ಫ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು, ಡಬ್ಬ ಗಿಬ್ಬ ಎಲ್ಲ ಕೊಳೆ ಆಗ್ಬಿಟ್ಟಿದ್ದೆ ಬೆಳಿಕೊಂಡೆ. ನಾನು ಬೆಳಗ್ಬೇಕು ಕಣಕ ಎಲ್ಲಾನು ಬೆಳಿಕೋತೀನಿ. ಇವಂತ ಚೀಟಿ ಹಾಕಿದಾರಕ್ಕ ಯುಗಾದಿ ಚೀಟಿನ. ಅವನೆಲ್ಲ ಸಾಮಾನ್ ತಂದು ಕೊಟ್ಟವನೆ. ಅವನು ಎಲ್ಲನೂ ಸಾಮಾನು ಹಾಯ್ಕೋಬೇಕು. ಏನೇನ್ ಕೊಟ್ಟನೆ ನಿನ್ಗೆ? ನನ್ಗೆ ಅಕ್ಕಿನೇ ಕೊಟ್ಟಿಲ್ಲ ಕಣ. ಇನ್ನ ನಾಡ್ಕೊಡ್ತೀನಿ. ಅಕ್ಕಿ ಕಲ್ಲೆ ಬಿಟ್ಟವೆ ಕಣಕ್ಕ, ನಾಡ್ಕೊಡ್ತೀನಿ ಇಂದ. ಅವೇನೇನೋ ಕೊಟ್ಟವನು ಹೊಸಿ, ಇನ್ನ ಹೊಸಿ ಕೊಟ್ಟಿಲ್ಲ ಕಣ್ಣೆ ನನ್ಗವನು. ನನ್ಗೆಲ್ಲಾನು ಕೊಟ್ಟ ಕಣಕ್ಕ. 25 kg ಅಕ್ಕಿ ಕೊಟ್ಟ, ಬೆಲ್ಲ, ಸಕ್ಕರೆ, ಮೈದಾ, ಕಡಲೆ ಹಿಟ್ಟು, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಎಣ್ಣೆ ಎಲ್ಲಾನು ಕೊಟ್ಟವನೆ ಕಣಕ್ಕ. ಒಟ್ನಲ್ಲಿ ಮನೆ ಅಪ್ಪ ಅಂಗಲ್ ಕೂತ್ಕೊಂಡು ಲೆಕ್ಕ ಆಗ್ತಿತ್ತು. ಈ ಪರವಾಗಿಲ್ಲ, ನಾವು 2000 ಕೊಟ್ಟಿದ್ಕೆ ಇಷ್ಟೊಂಥರ ಐಟಮ್ಸ್ ಕೊಟ್ಟವನೆ, ಪರವಾಗಿಲ್ಲ ಚೀಟಿ ಹಾಕ್ಬೋದು ಅಂತಿದ್ದ ಮನೆ ಅಪ್ಪ. ನನಗೂ ಕೊಟ್ಟವನೆ ಎಲ್ಲನೂ ಸಾಮಾನೆಲ್ಲ ಕೊಟ್ಟವನೆ. 25 kg ಮೂಟೆ ಕೊಟ್ಟಿಲ್ಲ. 1 ಮೂಟೆ ಅಕ್ಕಿ ಕೊಡ್ಬೇಕಲ್ಲ, ಅದ್ ಕೊಟ್ಟಿಲ್ಲ. ಇನ್ನ ಅದೇನೋ ಮೂಟೆ ಕಲೆ ಆಗ್ಬಿಟ್ಟವೆ ಕಣಕ್ಕ, ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಕ್ಕಿ ಬುಟ್ಟಿ ಎಲ್ಲಾನು ಕೊಟ್ಟವನೆ ಮಾತ್ರ. ಹೋಗತ್ತದಿ ಹೆಂಗ ಒಂದ್ ಚೀಟಿ ತೆಸಿಯವತ್ಗೆ ಹಬ್ಬಕ್ಕೆ ಆಯ್ತದೆ. ಹೆಂಗ 1 kg ಮಟನ್ನು ಕೊಡ್ತಾನೆ, 1 kg ಚಿಕನ್ ಕೊಡ್ತಾನೆ. ಹೆಂಗ ಸರಿ ಆಯ್ತದತ್ತಾಗಿ. ನೀವು ಮುನಿ ಮಾಡಲ್ವವ? ಗಟ್ಟ ಆಡ್ತಕ್ ಹೋಗಿ ಮುನಿ ಮಾಡಲ್ವೇ? ಮಾಡ್ಬೇಕು ಕಣಕ್ಕ, ಮಾಡ್ತೀವಿ ಮುನಿ. ಅವ್ನು ನಾಟಿ ಕೋಳಿ ಕುಯ್ಕೊಂಡ್ಬಿಟ್ಟು ಮುನಿ ಮಾಡ್ಕೊಳ್ಳೋದು. ಇದು ಕೋಳಿ ಸಾರು ಅವನೇನಾದ್ರು ಚಿಕನ್ ಕೊಟ್ರೆ ಕಬಾಬ್ ಮಾಡ್ಕೋತೀವಿ. ನನ್ನ ಮಕ್ಳು ಯಾವಾಗ್ಲೂ ಕಬಾಬು ಅಂತಂದ್ರೆ ಕಬಾಬ್ ಮಾಡ್ಕೊಬಿಟ್ಟು ಮಟನ್ ಸಾರು ಮಾಡ್ಬಿಡ್ತೀನಿ. ಅದ ಅಲ್ಲೇ ಕುಯ್ದು ಅಲ್ಲೇ ಅಡುಗೆ ಮಾಡ್ಬೇಕಣಕ್ಕ. ನಾವು ಎಲ್ಲಾನು ಹೊಂದ್ಕೊಂಡು ಹೋಗ್ಬೇಕು. ಇಲ್ಲಿಂದಾನೆ ಓದ್ಕೊಂಡೋಗಿ ಅಲ್ಲೇ ಅಡುಗೆ ಮಾಡ್ಕೊಂಡು ಉಣ್ಕೊಂಡು ತಗೋಬರ್ತೀವಿ ಎಲ್ಲಾನು. ಅಯ್ಯೋ ನಾವೇನಿಲ್ಲ ಕಣವ, ಹೋಗ್ಬಿಟ್ಟು ಚಪ್ರ ಹಾಕ್ಬಿಟ್ಟು ಕೋಳಿ ಕುಯ್ಕೊಂಡ್ ಬಂದ್ಬಿಡ್ತೀವಿ. ಕೋಳಿ ಕುಯ್ಕೊಂಡ್ ಬಂದ್ಬಿಟ್ಟು ಮನೇಲಿ ಅಡುಗೆ ಮಾಡ್ಕೊಂಡು ತಿರುಗ್ತಾಂಡಾಗ ಎಡೆ ಇಕ್ಕೊಂಡು ಅಲ್ಲೇ ಉಣ್ಬಿಟ್ಟು ಬರ್ತೀವಿ ಮುನಿ ದಿವಸ. ಇಲ್ಲ ಕಣಕ್ಕೋ, ನಾವು ಎಲ್ಲಾನು ಅಡುಗೆನೆ ಅಲ್ಲೇ ಮಾಡ್ಬೇಕು. ಆ ಕಡೆ ಹೋದ ಸಂತೆ ಎಲ್ಲ ಅಡುಗೆ ಪಡುಗೆಲ್ಲ ನಾವು ಅಲ್ಲೇ ಮಾಡ್ಕೋಬೇಕು. ಒಂಥರ ಚೆನ್ನಾಗಿರ್ತದೆ. ಈ ಒಂದು ಮರದ ನೆಳ್ಳಲ್ಲಿ ತಣ್ಣಗಾಯ್ತಾ ಇರ್ತದೆ. ಅಡುಗೆ ಮಾಡ್ಕೊಂಡು ಉಣ್ಣಕ್ಕೆ ಒಂಥರ ಚಂದ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಹೊಸ್ತಿರ್ತೀವಿ. ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ? ಯಾರು ಕಮೆಂಟ್ ಮಾಡಿ ತಿಳಿಸಿ, ಯಾರ್ಯಾರು ಯಾವ್ಯಾವ ಥರ ಯುಗಾದಿ ಹಬ್ಬ ಮಾಡ್ತೀರಾ ಅಂತ. ಈ ಕಥೆ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.